ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವಯಮ್ಮ ಅಥವಾ ಮಲ್ಲಪ್ಪ ಜೊತೆ. ಇತ್ತೀಚೆಗೆ ನಮ್ಮ RSSದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ ಕಾರ್ಯವಾಹ ಅಂದರೆ ಪ್ರಧಾನ ಕಾರ್ಯದರ್ಶಿ ಸರ್ ಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆಯವರು ಬಂದಿದ್ದರು ಚನ್ನೇನಹಳ್ಳಿಯಲ್ಲಿ. ಅಲ್ಲೊಂದಿಷ್ಟು ಚರ್ಚೆ ಮಾತುಕತೆಗಳು, ಅದ್ರ ಜೊತೆಗೆ RSSನ್ನು ಈ ಒಂದು 100 ವರ್ಷಗಳ ಇತಿಹಾಸದಲ್ಲಿ ಯಾವ ರೀತಿ ಬೆಳೆಸಿದ್ದೀವಿ, ಯಾವ ರೀತಿ ನಡ್ಕೊಂಡು ಬಂತು, ಏನು ಅನ್ನೋ ಚರ್ಚೆ, ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇಲ್ಲೇ ಅವರು ಹೇಳುವಂಥದ್ದು ಧರ್ಮಾಧಾರಿತ ಮೀಸಲಾತಿ ತಪ್ಪು ಅಂತೇಳಿ, ಧರ್ಮವನ್ನು ಆಧಾರ ಮಾಡಿಕೊಂಡು ತಪ್ಪು ಅಂತೇಳಿ ಅವರು ಹೇಳಿದ್ದಾರೆ. ನಮ್ಮ ಸಂವಿಧಾನ ವಿರೋಧಿ ಅಂತ ಹೇಳಿದ್ದಾರೆ. ಮತ್ತು ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರಗಳಲ್ಲಿ ಬಿದ್ದು ಹೋಗಿದೆ ಅಂತೇಳಿ ರೆಫರೆನ್ಸ್ ಮಾಡಿದ್ದಾರೆ. ಆದರೆ ಇದನ್ನು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದನ್ನು ಅಲ್ಲಗಳಿತದೆ. ಇಲ್ಲಪ್ಪ, ನಾವು ಧರ್ಮದ ಆಧಾರ ಕೊಟ್ಟಿಲ್ಲ, ನಾವು OBCಯಲ್ಲೇ ಹಿಂದುಳಿದವ್ರಿಗೆ ಮಾತ್ರ ಕೊಟ್ಟಿದ್ದೀವಿ. ಹಿಂದುಳಿದವ್ರ ಬಗ್ಗೆ ಮುಸಲ್ಮಾನರು ಅಷ್ಟೇ ಇಲ್ಲಲ್ರಿ, ಜೈನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಮತ್ತು ಬೇರೆದವ್ರು ಇದ್ದಾರೆ. ಅವ್ರಿಗೂ ಒಂದು 4% ಅವರು ಗುತ್ತಿಗೆದಾರಿಕೆ ಮಾಡೋದು ಒಂದು 2 ಕೋಟಿ ತನಕ ಕೊಡ್ತೀವಪ್ಪ, ನಾವು ಮಾಡಲಿ, ಅವರಲ್ಲೂ ಬೆಳೀಲಿ, ಉದ್ಯೋಗಗಳು ಬೆಳೀಲಿ, ಅವರಲ್ಲೂ ದುಡ್ಡು ಅವರಲ್ಲೂ ಆಡಲಿ ಅನ್ನೋದೇ ಕೊಡ್ತಾಯಿದ್ವಿ. ಏನು ತಪ್ಪದ ಅದ್ರೊಳಗೆ ಅಂತೇಳಿ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅಷ್ಟು ಇದನ್ನು ಕೋರ್ಟಿಗೂ ಹೋಗ್ಬೋದು. ನಮ್ಮ RSSದವರು ಅಥವಾ BJPಗರು ಅವರು ಬಾದ ಏನಪ್ಪ ಅಂದ್ರೆ ಇದು ತಪ್ಪಾಯಿತು, ಧರ್ಮದ ಆಧಾರ ಕೊಡಬೇಡ್ರಿ, ಈಗ ಹಿಂದೆ ಬಿದ್ದು ಹೋಗಿದ್ದಾವೆ ಅಂತೇಳಿ. ಆದರೆ ಸಿದ್ದರಾಮಯ್ಯರು ಹೇಳ್ತಾರೆ, ಇಲ್ಲ, ಧರ್ಮದ ಆಧಾರ ನಾವು ಕೊಟ್ಟಿಲ್ಲ, ಇದಕ್ಕೆ ಆಧಾರ ಇಲ್ಲ, ಧರ್ಮ ನಾವು ಕೊಟ್ಟಿದ್ದು ಹಿಂದುಳಿದವರಿಗೆ. ಇನ್ನು ಇದೊಂದು ದೊಡ್ಡ ಚರ್ಚೆ ನಡೀಬೋದು ಇನ್ನು ಮುಂದಿನ ದಿನಗಳೆಲ್ಲ. ಇದೊಂದು ಜಾಣತನ ನಡೆಯನ್ನು ಸಿದ್ದರಾಮಯ್ಯರು ಇಟ್ಟಿದ್ದಾರೆ. ಅದೇ ಕಾರಣ ಅದು ಜಾಣತನ ನಡೆ ನಮ್ಮ RSSದವ್ರೂ. ಇದ್ರಾಗ ಯಾರು ಜಾಣರು, ಸಂವಿಧಾನವನ್ನು ಯಾರು ತಮಗೆ ಬೇಕಾದಂಗೆ ಇಂಟರ್ಪ್ರೇಟ್ ಮಾಡಬಲ್ಲರು ಅನ್ನೋದು ಇವತ್ತು ಭಾಳ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಏಕಕಾಲಕ್ಕೆ RSSಗಾದ್ರೂ ಸಹಿತ ಭಾಳ ಕಷ್ಟ ಅದ. ನಾವು OBC ಅವರು ಅಂತ ಹೇಳ್ತಾರೆ, ನಮ್ಮ ಮೋದಿಯವರು ಇದು OBC ಅವರು ಅಂತ ಹೇಳ್ತಾರೆ. ಅಂದಾಗ OBC ಅವ್ರದಾಗ ಮತ್ತು ಇವರು OBC ಅವ್ರು ಬರ್ತಾರೆ ಕರ್ನಾಟಕದಲ್ಲೇ ಮುಸ್ಲಿಮ್ಸು ಅಂತ ಮತ್ತು ಇವರು ವಾದ ಮಾಡ್ತಾರೆ. ಅಂದ್ರೆ ಇದು ಟಗ್ ಆಫ್ ವಾರ್, ಯಾರು ಗೆಲ್ಬೋದು ಅಂತೇಳಿ. ಇದನ್ನು ಒಂದು ರೀತಿ ಇದೇನಪ್ಪ ಅಂದ್ರೆ ಮೆದುಳಿಗೆ ಮೇವು ಅಂತೀವಲ್ಲ, ಹೆಂಗಿದ್ದಂಗೆ ಇದ್ರಾಗ ಯಾರ ಗೆಲ್ಲಿ ಸುಳ್ಳಿ ಪ್ರಶ್ನೆ ಬೇರೆ. ಆದರೆ ಉದ್ದೇಶ ಮಾತ್ರ ಇಬ್ಬರಲ್ಲೂ ಭಾಳ ಬೆರಿತನದ. ಒಂದು ಕಾಂಗ್ರೆಸ್ಸಿಗರಿಗೆ ಅಥವಾ ಸಿದ್ದರಾಮಯ್ಯನವರಿಗೆ ಇದನ್ನು ಧರ್ಮದ ಆಧಾರಿತ ಅನ್ನೋದರಿಂದ ಹೊರಗಿಡಬೇಕು ಅನ್ನೋ ಜಾಣತನದ. ಇವರು ಇಲ್ಲ, ಹೇಗಾದ್ರು ಮಾಡಿ ಆ ಮುಸ್ಲಿಂ ಅಥವಾ ಇಸ್ಲಾಂ ಅನ್ನೋದು ಇದು ಧರ್ಮ ಆಧಾರಿತ ಅಂತ ಪ್ರೂವ್ ಮಾಡ್ಬೇಕಂತ ಅವರಿದ್ದಾರೆ. ಇಬ್ಬರು ಬುದ್ಧಿವಂತರಲ್ಲ. ಇದ್ರಾಗ ಯಾರು ಗೆಲ್ತಾರೋ ಸೋಲ್ತಾರೋ ಗೊತ್ತಿಲ್ಲ. ಇಬ್ಬರು ಇಂಟೆನ್ಷನ್ ಏನಪ್ಪ ಅಂದ್ರೆ ಅವರು ಆದಷ್ಟು ಮುಸ್ಲಿಂ ಓಟ್ಗಳನ್ನ ಕಳ್ಕೊಬಾರ್ದು ಅಂತೇಳಿ ಇವರು ಇದ್ದಾರೆ. ಅದನ್ನು ನಾವು ಸ್ವಲ್ಪ ಇಲ್ಲ, ಇನ್ನಷ್ಟು ಓಟ್ಗಳು ಹೆಚ್ಚು ಮಾಡ್ಕೋಬೇಕು ಹಿಂದೂಗಳಲ್ಲಿ, ಕಾರಣ ಇವರು ಮಾಡ್ತಾಯಿರ್ತಾರೆ. ಹಾಗಿದ್ದಾಗ ಏನಪ್ಪ ಅಂದರೆ ಇದು ಎಷ್ಟು ಮಟ್ಟಿಗೆ ಎಲ್ಲಿ ತನಕ ಹೋಗ್ಬೋದು ಚರ್ಚೆ ಅನ್ನೋದು ಅಷ್ಟು ಕಷ್ಟದ. ಮತ್ತು ಈವನ್ ನಮ್ಮ ನ್ಯಾಯಾಂಗೂ ಸಹ ಇದು ಒಂದು ಸವಾಲಿನ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ OBC ಒಳಗೆ ಆ ನೆಲೆಗಟ್ಟಿನಲ್ಲೇ ನಮ್ಮ ಮುಸಲ್ಮಾನರಿಗೆ ಸಹೋದರಿಗೆ ಆಗಿರ್ಬೋದು, ಅದು ಇನ್ನುಳಿದ ಜೈನರಿಗಾಗಿರ್ಬೋದು, ಅಥವಾ ನಮ್ಮ ವಿಶೇಷವಾಗಿ ನಮ್ಮಲ್ಲಿ ಸಿಕ್ಕರು ಭಾಳ ಕಡಿಮೆ ಪ್ರಮಾಣದಲ್ಲಿ ಅವರಾಗಿರ್ಬೋದು, ಎಲ್ಲರಿಗೂ ಒಂದಿಷ್ಟು ಅನುಕೂಲ ಆಗ್ತದಪ್ಪ ಇದಂತೇಳಿ. ಇದನ್ನು ನೀವು ಕೇವಲ ಮುಸ್ಲಿಮರಿಗೆ ಎಷ್ಟು ತಳಕ್ಕೆ ಹಾಕದಂಗೆ ಇದನ್ನು ಟೆಕ್ನಿಕಲಿ ಇಟ್ಟಿದ್ದಾರೆ. ಇದಕ್ಕೆ ಈ ಸಲ ಎಲ್ಲರೂ ಕೂತೋದು ನೋಡ್ತಾ ಇದ್ದಾರೆ. ಯಾಕಂತಂದ್ರೆ ಹೊಸಬಾಳೆಯವರಂತ ನಿಮ್ಗೆ ಗೊತ್ತದ, ದತ್ತಾತ್ರೇಯ ಕರ್ನಾಟಕದವರು ಮತ್ತು ಒಳ್ಳೆಯ ವಾಗ್ಮಿ, ಚಿಂತಕ, ವಿಶೇಷವಾಗಿ ತಮ್ಮ ರೈಟ್ ವಿಂಗದ ಬಲಪಂಥೀಯ ವಾದಗಳನ್ನು ಸರಿಯಾಗಿ ಮಂಡಿಸುವಂಥವರು ಬುದ್ಧಿವಂತರಿದ್ದಾರೆ, ಇಲ್ಲಂತಲ್ಲ. ಮತ್ತು ಈಗ ವಾದ ಮಾಡಲು ಭಾಳ ಸುಂದರವಾಗಿ ಎಲ್ಲ ವಿಧದಲ್ಲಿ ಎಲ್ಲ ದಾರಿಗಳಿಂದಲೂ ವಿಚಾರ ವಿಮರ್ಶೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಈ ಒಂದು ವಿದ್ವತ್ಗಾಗಿಯೇ ಇವತ್ತು ಒಂದು ದೊಡ್ಡ ಪದವಿ ಹೋಗಿದ್ದಾರೆ ಅಲ್ಲಿ, ಕಾರ್ಯವಾಹ ಅಂತೇಳಿ, ಸರ್ ಕಾರ್ಯವಾಹ ಅಂತೇಳಿ. ಮುಂದಿನ ದಿನದಲ್ಲೇ ಇದು ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇನೂ ಇರಲಿ, ಅದು ಬದಿಗಿಟ್ಟೆ ನಾವು ಇದನ್ನು ವಿಚಾರಿಸಿ ನೋಡಿದಾಗ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಸತ್ಯನ. ಆದರೆ OBC ಅಥವಾ ಹಿಂದುಳಿದವರಿಗೆ ಕೊಡದಿದ್ದ ತಪ್ಪಲ್ಲೇನು ಅನ್ನುವಂಥ ಮಾತು ಈ ಒಂದು ದೊಡ್ಡ ಚರ್ಚೆ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದಕ್ಕೆ ಇನ್ನು ಉತ್ತರ ಮುಂದಿನ ದಿನದಲ್ಲಿ ಹೆಂಗೆ ಆಗ್ಬೋದು, ಏನಾಗ್ಬೋದು ಅನ್ನೋದು ಅಷ್ಟೇ ಕಷ್ಟದ. ಯಾಕಂದರೆ ಎರಡೂ ಸತ್ಯನ ಹಿಂದುಳಿದವ್ರು ಕೊಡಬೇಕು. ಇಲ್ಲಿ ಕರ್ನಾಟಕದ ಪ್ರಕಾರ ಹಿಂದುಳಿದವು ಅದಕ್ಕೆ ಮುಸ್ಲಿಮ್ರಷ್ಟೇ ಅಲ್ಲ, ಮುಸ್ಲಿಮಲ್ಲೇ ಅನೇಕ ಮತ್ತು ಸಬ್ ಕಾಸ್ಟ್ಗಳು ಬರ್ತಾ ಇರ್ತಾವೆ. ಅದಕ್ಕೆ ಇಸ್ಲಾಂ ಅನ್ನೋದು ಧರ್ಮ, ಮುಸ್ಲಿಮ್ ಅನ್ನೋದಲ್ಲ ಅಂತ ಹೇಳ್ಬೋದು. ಮತ್ತೇನು ಹೇಳ್ತಾರೋ ಗೊತ್ತಿಲ್ಲ. ಇದು ಒಂದಿಷ್ಟು ಕಷ್ಟದ ಕೆಲಸ. ಇನ್ನು ಎರಡನೇದಾಗೆ ಅವರಲ್ಲೂ ಸಾಕಷ್ಟು, ಈಗ ನಿಮಗೆ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ನಾನು ನಿಮಗೆ, ಈ ಒಂದು ಸಚ್ಚಾರ ಆಯೋಗದ ಪ್ರಕಾರ ಅವರಲ್ಲಿ ಹಿಂದುಳಿದ ಜನ ಸಾಕಷ್ಟಿದ್ದಾರೆ.
ಅದರಲ್ಲೂ ಮುಖ್ಯವಾಗಿ ಅಲ್ಲೂ ಸಹಿತ ಅತ್ಯಂತ ಬಡವರಿದ್ದಾರೆ ಮತ್ತು ಬದುಕಲು ಭಾಳ ಹಿಂದುಳಿದವರಿದ್ದಾರೆ, ಉದ್ಯೋಗಗಳಿಲ್ಲ. ಅದಕ್ಕಾಗಿ ಅವ್ರಿಗೂ ಮೀಸಲಾತಿ ಕೊಡಬೇಕಂತೇಳಿ ಶಿಫಾರಸು ಮಾಡಿತ್ತು. ನಂತರದಲ್ಲೇ ಈ ಒಂದು ಬಲಪಂಚಿ ಸರ್ಕಾರ ಬಂದಮೇಲೆ ಆದಷ್ಟು 80-20 ಮತ್ತೇನೋ ಮಾಡ್ತಾ ಇವತ್ತಿನವರೆಗೂ ಮುಸಲ್ಮಾನರು ಹೊರಗಿನವರು ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಜೊತೆಗೆ 80-20 ಮಾಡಿದ್ರಿಂದಾಗಿ ಇವತ್ತು ಮಾಬ್ ಲಿಂಚಿಂಗ್ ಆಯಿತು, ಮತ್ತೇನಾಯ್ತು ಅನೇಕ ಕೇಸುಗಳಾದರೂ ಸಹಿತ ಅವೆಲ್ಲ ತಪ್ಪಿಸುತ್ತಾ ಹೋಗಿಟ್ಟಿದ್ದಾವೆ. ಸರ್ಕಾರಕ್ಕೆ ಆಗ್ಯದ, ಸರ್ಕಾರ ಯಾವ ರೀತಿಯಾಗಿ ಹೇಳ್ತದೆ ಮತ್ತು ನ್ಯಾಯಾಂಗ ಸಹಿತ ಕೆಲವೊಂದು ಟೈಮ್ದಾಗ ಅವ್ರಿಗೆ ಅನುಕೂಲ ಆಗುವಂಥ ಇಂಟರ್ಪ್ರಿಟ್ ಮಾಡಿದ್ದು ಇತಿಹಾಸದಲ್ಲಿದ್ದಾವೆ. ಹೀಗಾಗಿ ಈ ಎಲ್ಲ ನೆಲೆಯಲ್ಲಿ ಹೊಸಬಾಳೆಯವರು ಈ ಒಂದು ಕಾಂಗ್ರೆಸ್ಸಿಗೆ ತುಷ್ಟೀಕರಣದ ಆರೋಪ ಮಾಡ್ತಾ ಆದಷ್ಟು ಹಿಂದೂ ಓಟ್ಗಳನ್ನು ನಮ್ಮ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಮಾಡಲಿ, ಆದರೆ ಇದೇ ಕಾಲಕ್ಕೆ ಈ ಸಂವಿಧಾನ ವಿರೋಧಿನೂ ಅಲ್ಲ ಅನ್ನೋದು ಇನ್ನು ಕೋರ್ಟಿಗೆ ಬಿಟ್ಟು ಬಿಡೋಣ. ಬಟ್ ಇಲ್ಲಿ ಜಾಣ್ಮೆಯಿಂದ ಮಾತ್ರ ದತ್ತಾತ್ರೇಯ ಹೊಸಬಾಳೆಯವರು ಇಲ್ಲೇ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಧರ್ಮಕ್ಕೆ ಇನ್ನೊಂದು ಮಾತಿಲ್ಲಿ ನೆನಪಿಸಬೇಕಾಗ್ಯದ. ನಮ್ಮ ಆರ್ಟಿಕಲ್ 24 ಪ್ರಕಾರ 25-26 ಪ್ರಕಾರ ಧಾರ್ಮಿಕ ಸ್ವಾತಂತ್ರ್ಯ ಐತಿ, ಆದರೆ ರಿಸರ್ವೇಷನ್ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಅದನ್ನು ಹೆಂಗೆ ಯಾವ ರೀತಿ ಮುಂದೆ ಹೋಗ್ಬೋದು ಅಂತ ಇದೇ ಸಂದರ್ಭದಲ್ಲೇ ಅವ್ರಿಗೆ ಇನ್ನೊಂದು ಪ್ರಶ್ನೆಯೂ ಬರ್ತದೆ, ಕ್ಷೇತ್ರ ಮರು ವಿಂಗಡಣೆ ಅಂತೇಳಿ. ನಿಮ್ಗೆ ಗೊತ್ತು, ಅದು ಈಗ ಹೇಳೋದು ಜೋರ್ದಾರಾಗಿ. ಅದು ಕ್ಷೇತ್ರ ಮರು ವಿಂಗಡಣೆ ಇವರು ತಕ್ಷಣದ ಸುಮ್ಮನೆ ಎಬ್ಬಿಸ್ತಾ ಇದ್ದಾರೆ ಭಾಷೆ ಧರ್ಮದ ಹೆಸರಿನಲ್ಲೇ. ಅದೇನಾಗಿರಲಿಲ್ಲ, ನಾವು ಎಲ್ಲೂ ಅಂದಿಲ್ಲ ಆ ರೀತಿಯಾಗಿ. ಮತ್ತು ಇನ್ನೂ ಅದು ಚರ್ಚೆ ವಿಷಯ ಇದೆ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಈ ಕ್ಷೇತ್ರ ಮರು ವಿಂಗಡಣೆ MK ಸ್ಟಾಲಿನ್ ನೇತೃತ್ವದಲ್ಲಿ ನಡೆದಂಥ ಆ ಸಭೆ ಬಗ್ಗೆ ಇವರು ನಾವು ಅದೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಅಂತ ಜಾನ್ಮೆ ಉತ್ತರ ಕೊಡ್ತಾ ಇದ್ದಾರೆ. ಕೊಡಲಿ. ಒಟ್ಟಾರೆಯಾಗಿ ನಮ್ಮ ಹೊಸಬಾಳೆಯವರ ಅಭಿಪ್ರಾಯದಲ್ಲಿ ಈ 4% ಕೊಡೋದು ಮುಸ್ಲಿಮರಿಗೆ ಧರ್ಮದ ಆಧಾರಿತ ಅಂತ ನಾವು ಅಂತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಸಿದ್ದರಾಮಯ್ಯನವರು ಇಲ್ಲ, ನಾವು ಹಿಂದುಳಿದ ಅವರ ಆಧಾರನೂ ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೋರ್ಟ್ನಲ್ಲಿ ಅದನ್ನು ಡಿಸ್ಕಷನ್ ಮಾಡಲಿ. ಜೊತೆಗೆ ಈ ಹಿಂದುಳಿದವ್ರಿಗೆ ಕೊಡಬೇಕಾದಂಥ ಸವಲತ್ತುಗಳನ್ನು ನಿಜವಾಗಿಯೂ ಡಿಸೈಡ್ ಮಾಡಿ ನಮ್ಮ ಕೋರ್ಟ್ ಡಿಸೈಡ್ ಮಾಡಿ ಏನು ಹೇಳ್ತದನೋ ಆ ರೇಟಲ್ಲಿ ಮುಂದುವರಿಬೋದು. ಇಲ್ಲ ಇದು ಡಿಸ್ಕಷನ್ ಮಾಡ್ತಾ ಮುಂದೆ ಹೋಗ್ಬೋದು. ಯಾಕಂದರೆ ಇಬ್ಬರಿಗೂ ಏನು ಬೇಕಾಗಿದೆ, ರಾಜಕೀಯ ಲಾಭ ಬೇಕಾಗಿದೆ. ಇಲ್ಲ ರಾಜಕೀಯ ಲಾಭಕ್ಕಾಗಿ ಒಂದು ಕಡೆ ಆರ್ ಎಸ್ ಎಸ್ ಅಥವಾ BJP, ಇನ್ನೊಂದು ಕಡೆ ಕಾಂಗ್ರೆಸ್ ಈ ಒಂದು ಚಿಕ್ಕಾಟವನ್ನು ಮಾಡ್ತಾ ಇರ್ತಾರೆ. ಆದರೆ ನಿಜವಾಗಿಯೂ ಈ ಎಲ್ಲ ಬಿದ್ದಂಥ ಜನರಿಗೆ, ಆರ್ಥಿಕವಾಗಿ ಅಭದ್ರಂಥ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸಗಳನ್ನ ಇವರು ಮಾಡಿದರೆ ಭಾಳ ಉತ್ತಮ. ಆ ದಿಶೆಯಲ್ಲಿ ಒಂದು ವ್ಯವಸ್ಥೆಯನ್ನು ತಯಾರು ಮಾಡಿದರೆ ಇನ್ನೂ ಉತ್ತಮ ಅಂತೇಳಿ ಈ ಸಂದರ್ಭದಲ್ಲಿ ಅನಿಸ್ಲಿಕ್ಕತ್ತದ. ಹೀಗಾಗಿ ಅನಿಸೋದಷ್ಟಲ್ಲ, ಸತ್ಯನೂ ಅದಾಗಿದೆ. ಉದ್ಯೋಗ ಸೃಷ್ಟಿಗೆ ಇನ್ನಷ್ಟು ಹೆಚ್ಚು ಚರ್ಚೆಗಳನ್ನು ನಮ್ಮ ಬುದ್ಧಿವಂತ ದತ್ತಾತ್ರೇಯ ಹೊಸಬಾಳೆ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಇವರು ಚರ್ಚೆ ಮಾಡ್ಕೊಂಡು ಮಾಡೋದು ಭಾಳ ಉತ್ತಮ. ಈ ಮೀಸಲಾತಿ ಸಲುವಾಗಿ ನಾವು ಇನ್ನೊಂದು ಸಂದರ್ಭದಲ್ಲಿ ಇನ್ನೊಂದು ಮಾತಾಡಬೇಕು. ಕೊನೆಗೆ ವಕ್ಫ್ ಸಲುವಾಗಿಯೂ ಸಾಕಷ್ಟು ಭೂಮಿಗಳು ಈ ವಕ್ಫ್ ಕಾನೂನಿಂದಾಗಿ ರೈತರ ಭೂಮಿಗಳು ಹೋಗಿದ್ದಾವೆ, ಅದು ಇದು ಆರೋಪ ಮಾಡಿದ್ದಾರೆ ಇವರು. ಆದರೆ ಇತ್ತೀಚೆಗೆ ಅದನ್ನು ಕಾನೂನು ಮಾಡಬೇಕಂತೇನೋ ಎಲ್ಲ ರೆಡಿ ಮಾಡಿದ್ರು. ಆದರೆ ಮೊನ್ನೆ ಅದನ್ನು ಇಡಬೇಕಾಗಿತ್ತು, ಇಡಲಿಲ್ಲ. ಈ ಕಳೆದ ಏನಪ್ಪ ಅಂತದ್ದು ಅಧಿವೇಶನದಲ್ಲೇ ಅದಕ್ಕೆ ಯಾಕೆ ಇಡಲಿಲ್ಲ, ವಕ್ಫನ್ನು ಯಾಕೆ ಕಾಯ್ದೆ ಮಾಡಲಿಲ್ಲ ಅಂತಂದಾಗ ಸಹಜವಾಗಿ ಅನಿಸಿದ್ದು ಏನಪ್ಪ ಅಂದ್ರೆ ಅದಕ್ಕೆ ನಮ್ಮ ಚಂದ್ರಬಾಬು ನಾಯ್ಡು ತೀವ್ರವಾದ ವಿರೋಧ ಮಾಡಿದರು, ಅದು ಬೇಡ ಅಂತೇಳಿ. ಹೀಗಾಗಿ ಆ ನೆಲೆಯಲ್ಲಿ ಯಾಕೆ ಒಂದು ವೇಳೆ ನೀವು ಅದನ್ನು ಮಾಡೋದಾದ್ರೆ ನಾವು ವಿಚಾರ ಮಾಡಬೇಕಾಗಿ ಸಪೋರ್ಟ್ ಮಾಡಿದ್ದೆ ಅನ್ನೋಂಥ ಮಾತನ್ನು ಮಾತಾಡಿದ್ದು. ಅಲ್ಲಿ ಸಹಿತ 4% ಜನ ಮುಸ್ಲಿಮ್ಸ್ ಇದ್ದಾರೆ ಎಲ್ಲ ನಮ್ಮ ಆಂಧ್ರ ಪ್ರದೇಶದಲ್ಲೇ. ಅವ್ರು ನಮಗೆ ಕೈ ಕೊಡ್ಬೋದು, ನಿಮಗೆ ಬೆನ್ನತ್ತಿರ ಅನ್ನೋ ಕಾರಣಕ್ಕಾಗಿ ಅವರನ್ನು ಸಪೋರ್ಟ್ ಮಾಡಿಲ್ಲ. ಹೀಗಾಗಿ ಅದು ವಕ್ಫ್ ಕಾನೂನು ಆಗಿ ಬರಲಿಲ್ಲ. ಒಟ್ಟಾರೆಯಾಗಿ ಇವತ್ತಿನ ರಾಜಕೀಯದಲ್ಲೇ BJPಗೆ ಒಂದು ರೀತಿ ಪೂರ್ಣ ಬಹುಮತ ಇಲ್ಲದ್ದು ತೊಂದರೆಯನ್ನು ಕೊಡ್ತಾ ಇದೆ. ಮೊದಲಿನಷ್ಟು ಒಂದು ಏನು 10 ವರ್ಷಗಳಿಂದ ಆದಂಥ ಒಂದು ರಭಸ ಇವತ್ತು ಕಡಿಮೆ ಆಗ್ತಾಯಿದೆ. ಅಂದರೆ ವಕ್ಫದಾಗಿರ್ಬೋದು, ಈ ಧರ್ಮಾಧಾರಿತ ಮೀಸಲಾತಿ ಬಗ್ಗೆ ಆಗಿರ್ಬೋದು, ಇವೆರಡು ವಿಷಯದಲ್ಲೇ ಸ್ವಲ್ಪ BJP ಎಚ್ಚರಿಕೆ ಹೆಜ್ಜೆ ನಡ್ತಾ ಇದೆ. ಯಾಕಂದ್ರೆ ಒಂದು ಇಲ್ಲಿ ಧರ್ಮಾಧಾರಿತ ಅಂದ್ರೆ OBCಗಳನ್ನ ಕೈ ಕೊಟ್ಟು ಹೋಗೋದು ಸಾಧ್ಯತೆಗಳಿದ್ದಾವೆ. ಅದಕ್ಕೆ ನಾವು ಬಟ್ಟೆಗೆ ಕಟ್ಟಂಗೆ ಅದು ನಡೆಯೋದಿಲ್ಲ ಅನ್ನೋಂಥ ಭಯ ಅದ. ಎರಡನೇದಾಗಿ ಈ ವಕ್ಫನ್ನು ಭಾಳ ಹೇಳಿದ್ರೆ ಸರ್ಕಾರ ಉಳಿಲಿಕ್ಕಿಲ್ಲ, ಅಲ್ಪ ಮತಕ್ಕೆ ಬರ್ತದೆ ಅನ್ನೋ ಕಾರಣವೂ ಇರ್ಬೋದು. ಒಟ್ಟಾರೆಯಾಗಿ ದತ್ತಾತ್ರೇಯ ಹೊಸಬಾಳೆಯವರು ಒಳ್ಳೆಯವಾಗಿ ಬಿದ್ದಿದ್ದರೂ ಸಹಿತ ಇವತ್ತು ಮೊದಲಿನ ಒಂದು ರಭಸ BJPಗೆ 10 ವರ್ಷದಿಂದ ಇತ್ತಲ್ಲ, ಅದು ಇಲ್ಲ ಅಂತೇಳಿ ಅವ್ರ ಮಾತು ಸ್ಪಷ್ಟ ಆಗಲಿಕ್ಕೆ ಮತ್ತು ಅವ್ರಿಗೂ ಕನ್ಫರ್ಮ್ ಆಗ್ಯದ. ನಾವು ಅಧಿಕಾರದಲ್ಲಿ ಉಳಿಬೇಕಾದ್ರೆ OBC ಜೊತೆಗೆ SC ST ಮತ್ತು ಇನ್ನುಳಿದವನು ವಿಶ್ವಾಸ ತೊಗೊಂಡು ಹೋಗ್ಬೇಕಾಗ್ಯದ. ಯಾಕಪ್ಪ ಅಂದ್ರೆ 100ನೇ ವರ್ಷದಲ್ಲೇ
ಇನ್ನೂ ಮುಂದುವರಿಬೇಕು ಅನ್ನೋ ಅಧಿಕಾರದಲ್ಲಿರುವಂಥ ಆಸೆ ಸಹಜದ, ಅದಾಗಲಿ ನೆರವೇರಲಿ ಅಂತ ಹೇಳ್ತಾ ಹೊಸಬಾಳೆ ಅವರ ವಿಚಾರಗಳು ಏನೂ ಆಗಲಿ, ಯಾವುದೋ ಎಲ್ಲರೂ ಅಧಿಕಾರ ಆಸೆಗಾಗಿ ಮಾಡುವಂಥದ್ದು ಇದು ಏನಪ್ಪ ಅಂದ್ರೆ RSS ಹೊಸ ಒಪ್ಕೊಳ್ಬೋದು. ಮತ್ತು RSSದ ಈ ಒಂದು 100 ವರ್ಷಗಳ ಸಂಭ್ರಮದಲ್ಲಿ ಯಾವ ರೀತಿಯಾಗಿ ಆಚರಿಸಿದ್ವಿ ಏನು ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಪ್ರತಿ ಹಳ್ಳಿಗೆ, ಪ್ರತಿ ಮನೆಗೆ, ಪ್ರತಿ ಕುಟುಂಬಕ್ಕೆ ಹೋಗಿ ಮುಟ್ಟುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತೇಳಿ ಒಳ್ಳೆಯ ಹೋರಾಟ, ಒಳ್ಳೆಯ ಸಂಘಟನೆ. ಇಂಥ ಸಂಘಟನೆ ಕಾಂಗ್ರೆಸ್ನಲ್ಲಿ ಇಲ್ಲದ್ದು ಕಾಂಗ್ರೆಸ್ಗೆ ವಿಶೇಷವಾಗಿ ಸೋಲುಂಟಾಗ್ತದೆ ಅಂತೇಳಿ ಆಗ್ತಾಯಿದೆ ಅಂತ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾಯಿದೆ. ಇನ್ನು ಕಾಂಗ್ರೆಸ್ಗೆ ಬಿಟ್ಟಂಥ ವಿಷಯ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತುಗಳನ್ನು ನಮ್ಮೊಂದಿಗೆ ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು. S60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಂಡೆ ವಂದನೆಗಳು.